ಮತ್ತೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಲೂ ನಾನೇ ಸಿಎಂ, ಸಿದ್ದರಾಮಯ್ಯನವರ ಮಾತಿದು. ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನೇ ಸಿಎಂ ಅಂತ ಹೇಳಿ ಅಧಿವೇಶನದಲ್ಲೂ ಕೂಡ ಪುನರುಚ್ಚರಿಸಿದ್ದಾರೆ. ಬಿಜೆಪಿಗರು ಕೇಳಿದಂತಹ ಪ್ರಶ್ನೆಗಳಿಗೆ ಮತ್ತೆ ಉತ್ತರದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪವರ್ ಶೇರಿಂಗ್ ಬಗ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಆಗಿದೆ. ನನಗೆ 2.5 ವರ್ಷ ಸಿಎಂ ಅಂತ ಹೇಳಿ ಎಲ್ಲೂ ಹೇಳಿಲ್ಲ, 2.5 ವರ್ಷ ಸಿಎಂ ಅಂತ ಹೇಳಿ ಎಲ್ಲೂ ಕೂಡ ತೀರ್ಮಾನವಾಗಿಲ್ಲ. ವಿಧಾನಸಭೆಯಲ್ಲಿಯೇ ಮತ್ತೊಮ್ಮೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗಲೂ ನಾನೇ ಸಿಎಂ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ಮತ್ತೊಮ್ಮೆ ಹೈಕಮಾಂಡ್ ಜಪ ಮಾಡಿದ್ದಾರೆ. ಅಧಿವೇಶನದಲ್ಲೂ ಕೂಡ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ಈ ಮೂಲಕ ಪವರ್ ಶೇರಿಂಗ್ ವಿಚಾರಕ್ಕೆದ್ದಂತಹ ಗೊಂದಲಗಳಿಗೆ, ವಿಪಕ್ಷಗಳು ಎತ್ತಿದಂತಹ ಪ್ರಶ್ನೆಗಳಿಗೆ ಒಂದೇ ಉತ್ತರದಲ್ಲಿ ಸ್ಪಷ್ಟನೆ ಕೊಡುವಂತಹ ಕೆಲಸ ಆಗಿದೆ. ನೀವು ಫ್ರೆಶ್ ಆಗಿ ಬಂದರೆ ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಫ್ರೆಶ್ ಯೋಜನೆಗಳು ಬರ್ತೈತೆ ಅಂತ ನಾನು ಕೂಡ ನಿಮಗೆ ಸಮಯ ಕೊಟ್ಟು ಆರಾಮ್ಸೆ ನಮ್ಮ ಪೊನ್ನಣ್ಣ ಎಲ್ಲ ರೆಡಿ ಮಾಡ್ತೇವೆ ಹೇಳ್ತಾ ಇದ್ರು. ಪೊನ್ನಣ್ಣ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಅಂಥೇಳಿ ಖುಷಿಯಾಗಿ ಬಂದಿದ್ದೀರಾ. ಖುಷಿಯಾಗಿ ಅನೌನ್ಸ್ ಮಾಡಿ ಇಡೀ ಉತ್ತರ ಕರ್ನಾಟಕದ ಜನ ನಿಮ್ಮನ್ನು ಮೆಚ್ಚೋ ರೀತಿ ಒಂದು ಹೇಳಿಕೆಯನ್ನು ಕೊಡಿ ಅನ್ನೋದನ್ನ ನಾನು ಕೂಡ ಸ್ವಾಗತ ಹೇಳೋಣ. ಏಕೆಂದ್ರೆ ನೆನೆ ನೀವು ಸ್ವಲ್ಪ ಬಹಳ ಸಿಟ್ಟಾಗಿ ಮಾತಾಡ್ಬಿಟ್ರಿ ಇವ್ರ ಮೇಲೆ, ನಮ್ಮ ಬೆಲ್ಲದ ಮೇಲೆ. ಆರೋಗ್ಯ ಸರಿಗಿಲ್ಲ ಅಂತ ನಾವು ಓದಿದ್ದು ಪೇಪರ್ ಅಲ್ಲಿ. ಈಗ ಆರೋಗ್ಯ ಸರಿಗಿದೆ, ಸ್ವಲ್ಪ ಒಳ್ಳೆ ಭರವಸೆಯನ್ನ ಕೊಡಿ ಸರ್ ಉತ್ತರ ಕರ್ನಾಟಕ ಜನರಿಗೆ. ಏನಾಗೋಯ್ತಲ್ಲ, ಇವತ್ತು ಚರ್ಚೆ ಮಾಡೋದು ಬೇಡ, ಇವತ್ತಿನ ಚರ್ಚೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನ ಅಧಿವೇಶನದ ಒಳಗಿನಿಂದ ಮಾಡಿದ್ದಾರೆ. ಇಷ್ಟು ದಿನ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಅಧಿವೇಶನದಲ್ಲಿ ಬಿಜೆಪಿಗರು ಎತ್ತಿದಂತಹ ಪ್ರಶ್ನೆಗೆ ಉತ್ತರ ಕೊಡುವ ಮೂಲಕ ಪವರ್ ಶೇರಿಂಗ್ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿಯಾಗಿದ್ದೀರಿ ಅಂತ ಸಾರ್ವಜನಿಕ ಚರ್ಚೆ ಇರೋದು. ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ಇಲ್ಲ, ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಅಂತ. ಸುನೀಲ್ ಕೂತ್ಗಳಪ್ಪ. ಈಗ ನೋಡಿ, ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನು ಕೂಡ ಎತ್ತಲಿಲ್ಲ, ಮಧ್ಯ ಪ್ರವೇಶ ಮಾಡಲಿಲ್ಲ, ಕೂತ್ಕೊಂಡು ಕೇಳಿದ್ದೀನಿ. ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ.